ಓಂ ಆದೋ ಸ್ವರಾಜಂ ಗುರುಮದ್ವಿತೀಯಂ ಅಶೇಷವಿಜ್ಞಾನಘನಸ್ವರೂಪಂ ಸದಾಶಿವಂ ಸರ್ವಗತೈಕಭಾವಂ ಮಹೇಶ್ವರಂ ಮುಕ್ತಿದಮಾದಿರುದ್ರಂ ಸಕುಂಕುಮವಿಲೇಪನಾಂ ಅಲಿಕಚುಂಬಿಕಸ್ತೂರಿಕಾ ಸಮಂದಹಸಿತೆ ಕ್ಷಣಾಂ ಸಶರಚಾಪಪಾಶಾಂಕುಶಾಂ ಅಶೇಷಜನಮೋಹಿನೀಂ ಅರುಣಮಾಲ್ಯಭೂಷಾಂಬರಾಂ ಜಪಾಕುಸುಮಭಾಸುರಾಂ ಜಪವಿದೌ ಸ್ಮರೇದಂಬಿಕಾಂ. ಹರಿ ಓಂ. ಎಲ್ಲರಿಗೂ ಮೊದಲನೇದಾಗಿ ರಾಮನವಮಿ ಪರ್ವಕಾಲದ ಶುಭಾಶಯಗಳು ಮತ್ತು ಚೈತ್ರ ನವರಾತ್ರಿಯ ಶುಭಾಶಯಗಳು. ಹಿಂದಿನ ಧ್ವನಿಸುರುಳಿಯಲ್ಲಿ ಗುರುಗೀತೆಯ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೆವು ಮತ್ತು ಗುರುಗೀತೆಯ ವಿಚಾರದ ಬಗ್ಗೆ ಮಾತಾಡ್ತಾ ಗುರುವಿನ ಮಹಿಮೆಯನ್ನು ಕೂಡ ತಿಳಿತಾ ಇದ್ದೆವು. ಮತ್ತು ಹೀಗೆ ಗುರುಗೀತೆಯ ವಿಚಾರವನ್ನು ನೋಡ್ತಾ ಹೋದರೆ ನಾನು ಆಗ ಹೇಳಿದಂತೆ ಚಿದಂಬರ ಸ್ವಾಮಿಗಳು ಬರೆದಂತಹ ಕನ್ನಡ ಅರ್ಥ ತುಂಬ ಉತ್ತಮವಾಗಿ ಇದೆ ಅನ್ನುವಂಥದ್ದು. ಹೀಗೆ ಚಿದಂಬರ ಸ್ವಾಮಿಗಳು ಬೋಧಿಸ್ತಾ ಇರುವಂತಹ ಈ ಗುರುಗೀತೆಯಲ್ಲಿ ಅವರು ಆದಿಯಲ್ಲಿ ಒಂದು ಮಾತು ಹೇಳ್ತಾರೆ. ಓಂ ನಮಃ ಶ್ರೀ ಗುರುದೇವಾಯ ಪರಮಪುರುಷಾಯ ಸರ್ವದೇವತಾವಶೀಕರಾಯ ಸರ್ವಾರಿಷ್ಟವಿನಾಶಕಾಯ ಸರ್ವಮಂತ್ರಚ್ಛೇದನಾಯ ತ್ರೈಲೋಕ್ಯಂ ಮೇ ವಶಮಾನಯ ಸ್ವಾಹ ಅಂತ ಒಂದು ಮಂತ್ರವನ್ನು ಅವರು ಹೇಳ್ತಾರೆ. ಇದು ತುಂಬ ವಿಶೇಷವಾದ ಅರ್ಥವನ್ನು ಹೊಂದಿರುವಂಥದ್ದು ಮತ್ತು ತುಂಬ ಶಕ್ತಿಯುತವಾದ ಮಂತ್ರ. ನಾವು ಗುರುವಿನ ಜಪ ಮಾಡಬೇಕಾದ್ರೆ ನಮ್ಮ ಗುರುವಿನ ಜಪ ಮಾಡಬೇಕಾದ್ರೆ ಈ ಮಂತ್ರವನ್ನು ಜಪ ಮಾಡಬೇಕು. ಈ ಮಂತ್ರದ ಜಪದಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗತ್ತೆ. ಈ ಮಂತ್ರವನ್ನು ಗುರುಮುಖೇನವಾಗಿ ಉಪದೇಶವಾಗಿ ಪಡೆದು ನಂತರ ಇದನ್ನು ಜಪ ಮಾಡೋದರಿಂದಾಗಿ ನಮ್ಮ ಇಷ್ಟಾರ್ಥಗಳನ್ನು ನಾವು ಸಿದ್ಧಿಸ್ಕೋಬಹುದು. ಮತ್ತು ಹೇಗೆ ಅಂತ ನೋಡಿದರೆ ಈ ಮಂತ್ರಾನುಷ್ಠಾನ ಅನ್ನೋದೇ ಆ ರೀತಿಯಾಗಿ ಅದರ ಅನುಷ್ಠಾನದಿಂದಲೇ ನಮಗೆ ಅದರ ಸಿದ್ಧಿ ಆಗ್ತದೆ. ನಾವು ಸಿದ್ಧಿಗಾಗಿ ಆ ಮಂತ್ರದ ಅನುಷ್ಠಾನವನ್ನು ಮಾಡಬಾರ್ದು. ಆ ಮಂತ್ರದ ಅನುಷ್ಠಾನವನ್ನೇ ನಾವು ನಿಷ್ಠೆಯಾಗಿ ಮಾಡಿದಾಗ ಆ ಮಂತ್ರದ ಫಲಗಳೇನಿದೆಯೋ ಅದು ಸಹಜವಾಗಿ ನಮಗೆ ಲಭಿಸ್ತದೆ. ಮತ್ತು ಈ ಗುರುಗೀತೆಯ ವಿಚಾರವನ್ನು ಹೇಳಬೇಕಾದ್ರೆ ಚಿದಂಬರ ಸ್ವಾಮಿಗಳು ಈ ಮಾತು ಹೇಳ್ತಾರೆ. ಈ ಗುರು ಅನ್ನೋನು ಏನು ಅಂತ ಅಂದರೆ ಒಬ್ಬ ಶಿಷ್ಯನಿಗೆ ಗುರು ಅನ್ನೋನು ಹೇಗೆ ಅಂತ ಅಂದರೆ ಗುರುವೇ ದೇವರಾಗಬೇಕು, ಗುರುವೇ ಸಮಸ್ತ ದೇವತೆಗಳಾಗಬೇಕು, ಗುರುವೇ ತಂದೆ ಆಗಬೇಕು, ಗುರುವೇ ತಾಯಿ ಆಗಬೇಕು, ಗುರುವೇ ಎಲ್ಲವೂ ಆಗಬೇಕು ಅವನಿಗೆ. ಮತ್ತು ಗುರುವೇ ಎಲ್ಲ ದುಃಖಗಳನ್ನು ನಾಶ ಮಾಡುವಂಥವನಾಗಬೇಕು, ಎಲ್ಲ ಸುಖಗಳನ್ನು ಕೊಡುವಂಥವನಾಗಬೇಕು. ಗುರುವನ್ನು ಈ ರೀತಿಯಾಗಿ ನಂಬಬೇಕು. ಈ ಹಿಂದೆ ಹೇಳಿದ ಮಂತ್ರದ ಅರ್ಥವೂ ಇದೆ. ಹೀಗೆ ಗುರು ಎಲ್ಲವೂ ಆಗಬೇಕು ಆ ಭಕ್ತನಿಗೆ. ಗುರು ತನ್ನ ಸರ್ವಸ್ವವಾಗಬೇಕು. ಆವಾಗ ಅವನಿಗೆ ಗುರು ದೀಕ್ಷೆಯಾಗಿದೆ ಅಂತ ಅರ್ಥ. ಇವಾಗೆಲ್ಲ ನಾವು ನೋಡ್ತೀವಿ, ದೀಕ್ಷೆ ಆಯಿತು, ನಮಗೆ ದೀಕ್ಷೆ ಆಯಿತು. ಯಾವ ದೀಕ್ಷೆ? ನಮ್ಮ ಸರ್ವಸ್ವವೂ ಅದೇ ಆಗಬೇಕು. ಶ್ರೀವಿದ್ಯಾ ದೀಕ್ಷೆ ಆಯಿತಾ, ಸರ್ವಸ್ವವು ಶ್ರೀವಿದ್ಯೆಗೆ ಕೊಡಬೇಕು. ನಿಮಗೆ ಸನ್ಯಾಸ ದೀಕ್ಷೆ ಆಯಿತಾ, ಪೂರ್ಣವಾಗಿ ಸನ್ಯಾಸದಲ್ಲಿ ಬದುಕಬೇಕು. ಅದು ಬಿಟ್ಬಿಟ್ಟು ಉದಾಹರಣೆ ಬೇಡ, ಸನ್ಯಾಸದಲ್ಲಿದ್ದರೆ ಪೂರ್ಣವಾಗಿ ಆ ಸನ್ಯಾಸಾಶ್ರಮವನ್ನು ಬ್ರಹ್ಮಚರ್ಯದಲ್ಲಿ ಆ ರೀತಿ ನಮಗೆ ಯಾವ ದೀಕ್ಷೆ ಆಗಿದೆಯೋ ಆ ದೀಕ್ಷೆಯನ್ನು ನಾವು ಕರೆಕ್ಟಾಗಿ ಪರಿಪಾಲಿಸಬೇಕು. ಈ ವಿಚಾರವನ್ನು ಹೇಳ್ತಾ ಆ ಗುರುದೀಕ್ಷೆ ಅನ್ನುವಂಥದ್ದನ್ನು ತಗೊಂಡಂತಹ ಶಿಷ್ಯ ಹೇಗಿರಬೇಕು ಅಂದರೆ ತನ್ನ ಸರ್ವಸ್ವವೂ ಗುರುವಾಗಬೇಕು ಅನ್ನುವಂಥದ್ದು ಚಿದಂಬರ ಸ್ವಾಮಿಗಳ ಮಾತು. ಈ ಮಂತ್ರದ ಅರ್ಥವನ್ನು ಹೇಳಬೇಕಾದ್ರೆ ಈ ಗುರುಗೀತೆಯ ವಿಚಾರವನ್ನು ನೋಡ್ತಾ ಹೋದರೆ, ಈಗ ನಾನು ಹಿಂದೆ ಹೇಳಿದಂತೆ
ಇದು ಶಿವನಿಂದ ಪಾರ್ವತಿಗೆ ಉಪದೇಶಿಸಲ್ಪಟ್ಟಂತಹದ್ದು. ಇದಕ್ಕೆ ಬೇರೆ ಬೇರೆ ಮಂತ್ರಗಳ ರೀತಿಯಾಗಿ ಗುರುಗೀತೆ ಒಂದು ಛಂದಸ್ಸಿನಲ್ಲಿ ಇಲ್ಲ. ನಾನಾ ವಿಧಾನಿ ಛಂದಾಂಸಿ, ಹಲವಾರು ಛಂದಸ್ಸುಗಳಿಂದ ಕೂಡಿರುವಂತಹ ಶ್ಲೋಕಗಳು ಇದರಲ್ಲಿ ಇದೆ. ಮತ್ತು ಆಗ ಹೇಳಿದ್ದೆ ಹಿಂದಿನ ಇದರಲ್ಲಿ, ಅದೇ ರೀತಿಯಾಗಿ ಹಲವಾರು ವಿಚಾರಗಳು, ಬರೀ ಗುರುಭಕ್ತಿ ಅಥವಾ ಗುರು ಮಹಿಮೆ ಅಲ್ಲ, ಇನ್ನೂ ಅದರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಇದರಲ್ಲಿ ಉಲ್ಲೇಖವಿದೆ. ಮತ್ತು ಗುರುಗೀತೆ ಒಂದು ರೀತಿಯಾಗಿ ಸರ್ವಸ್ವವು ಒಳಗೊಂಡಿರುವಂತಹ ಒಂದು ಗ್ರಂಥ. ಅದರಿಂದಾಗಿ ಈ ಗುರುಗೀತೆಯ ಅಧ್ಯಯನ ಕಲಿಯುಗಕ್ಕೆ ತುಂಬ ಅವಶ್ಯಕತೆ ಇದೆ. ಮತ್ತು ಈ ಗುರುಗೀತೆ ಎಲ್ಲಿ ಬರ್ತಾ ಇದೆ ಅಂತ ನೋಡಿದರೆ, ಸ್ಕಂದ ಪುರಾಣದಲ್ಲಿ ಉತ್ತರಖಂಡ ಅನ್ನುವಂತಹ ಒಂದು ಖಂಡವಿದೆ. ಆ ಭಾಗದಲ್ಲಿ ಗುರುಗೀತೆಯ ಉಲ್ಲೇಖ ಇದೆ. ಹೇಗೆ ಅಂದರೆ, ಉಮಾ ಮತ್ತು ಮಹೇಶ್ವರ ಶಿವಪಾರ್ವತಿಯರ ಸಂವಾದದ ರೂಪದಲ್ಲಿ ಈ ಗುರುಗೀತೆ ಇದೆ. ಮತ್ತು ಈ ಗುರುಗೀತೆಯಲ್ಲಿ 274 ಶ್ಲೋಕಗಳು ಒಳಗೊಂಡಿವೆ. ಈ 274 ಶ್ಲೋಕಗಳಲ್ಲಿ ಪಾರಾಯಣಕ್ಕಾಗಿ 164 ಶ್ಲೋಕಗಳು, 167 ಶ್ಲೋಕಗಳು ಅವರವರ ಪರಂಪರೆಯಂತೆ ಗುರು ಹೇಳಿರುವ ರೀತಿಯಾಗಿ ಜನ ಅನುಸರಿಸ್ತಾರೆ. ಮಿಕ್ಕಿದ್ದು ಫಲಶ್ರುತಿ ಅಂತ ತಗೊತಾರೆ. ಹೀಗೆ ಗುರುಗೀತೆಯ ಒಂದು ಅಧ್ಯಯನ. ಮತ್ತು ಗುರುಗೀತೆಯನ್ನು ಯಾವಾಗ ಓದಬೇಕು ಅಂತ ಅಂದರೆ, ಸದಾ ಅಧ್ಯಯನ ಮಾಡ್ತಾಲೇ ಇರಬೇಕು. ಈಗ ನಾನು ಬೆಳಗ್ಗೆ ಮಾಡ್ತೀನಿ, ಮಧ್ಯಾಹ್ನ ನಿಮಗೆ ಯಾವಾಗ ಟೈಮ್ ಸಿಗತ್ತೆ, ಯಾವಾಗ ನಾನು ಗುರುಗೀತೆ ಪಾರಾಯಣ ಮಾಡಬೇಕು ಅಂತ ಅನಿಸುತ್ತೋ ಆ ಎಲ್ಲ ಕಾಲವೂ ಸುಮುಹೂರ್ತಗಳು. ಯಾವಾಗ ಬೇಕಾದರೂ ಗುರುಗೀತೆಯ ಪಾರಾಯಣವನ್ನು ಮಾಡ್ಬೋದು. ಮತ್ತು ಅದರಿಂದ ಬರುವಂತಹ ಫಲವನ್ನು ನಾವು ಅನುಭವಿಸಬಹುದು. ಮತ್ತು ಗುರು ಅನ್ನೋನು ಹೇಗೆ ಅಂತಂದರೆ, ಆ ಶ್ಲೋಕದಲ್ಲಿ ಹೇಳಿರುವ ಹಾಗೆ ಅವನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ, ಎಲ್ಲವನ್ನೂ ತಿಳಿದಂಥವನೇ ಗುರು. ಗುಕಾರೋ ಅಂಧಕಾರಶ್ಚ ರುಕಾರಸ್ತೇಜ ಉಚಿತ. ಮುಂದೆ ಗುರುಗೀತೆಯಲ್ಲಿ ವಿಚಾರ ಬರುತ್ತೆ. ಗುರುವಿನ ಮಹಿಮೆಯನ್ನು ಹೇಳಬೇಕಾದ್ರೆ ಗುರು ಎಂಥವನು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈಗ ಈ ವಿಚಾರವನ್ನು ಹೇಳಬೇಕಾದ್ರೆ ಒಂದು ಸಣ್ಣ ಘಟನೆ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಒಬ್ಬ ಮಹಾತ್ಮ ಇರ್ತಾನೆ. ಆ ಮಹಾತ್ಮನಿಗೆ 2 ಮಕ್ಕಳು ಇರ್ತಾರೆ. ಆ ಮಹಾತ್ಮ ಒಂದು ಸಂಕಲ್ಪ ಮಾಡ್ತಾನೆ, ನಾನು ಕಾಶಿಗೆ ಹೋಗಿ ಈ ಕಾಶಿ ಯಾತ್ರೆಯನ್ನು ಆಚರಿಸಿ ಅಲ್ಲಿದ್ದ ಗಂಗೆಯ ನೀರನ್ನು ತಂದು ರಾಮೇಶ್ವರನ ತಲೆಯ ಮೇಲೆ ಅಭಿಷೇಕಿಸ್ತೀನಿ ಅಂತ. ಮತ್ತು ಆ ಮಹಾತ್ಮ ಅದರ ಪ್ರಯತ್ನವನ್ನು ತುಂಬ ಪಡ್ತಾನೆ. ವಯೋಸಹಜವಾಗಿ ಅವನು ಅಲ್ಲಿ ಅಸ್ತಂಗತನ ಆಗೋಗ್ತಾನೆ ಕಾಶಿಯಲ್ಲಿ. ಅವನಿಗೆ ಬರಲಿಕ್ಕೆ ಆಗಲ್ಲ. ಮತ್ತು ಕಾಶಿಯಿಂದ ಪತ್ರ ಮುಖಾಂತರವಾಗಿ ಅವನ ಮಕ್ಕಳಿಗೆ ತಿಳಿಸ್ತಾರೆ, ನಿಮ್ಮಪ್ಪ ಈ ಥರ ಇಲ್ಲಿ ಅಸ್ತಂಗತರಾಗಿದ್ದಾರೆ. ಅದರಿಂದಾಗಿ ಅವರು ಕೈಯಲ್ಲಿದ್ದಂಥ ಈ ಗಂಗಾ ಪಾತ್ರೆ ಇತ್ಯಾದಿಗಳನ್ನು ನೋಡಿದರೆ ಅವರು ಕಾಶಿ ಯಾತ್ರೆಗೆ ಬಂದಂತಹ ವ್ಯಕ್ತಿಗಳು ಅಂತ ಅನಿಸುತ್ತೆ. ನೀವು ಪುತ್ರರು ಅವರ ಆಸೆಯನ್ನು ನೆರವೇರಿಸಿ ಅಂತ ಪತ್ರದಲ್ಲಿ ಉಲ್ಲೇಖವಿರುತ್ತೆ. ಮತ್ತು ಆ ಒಂದು ಮಹಾತ್ಮರ 2 ಮಕ್ಕಳ ಹೆಸರು ರಾಮ ಮತ್ತು ಶ್ಯಾಮ ಅಂತ. ಇಬ್ಬರೂ ಸಹ ಏನು ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ, ನಮ್ಮ ತಂದೆ ಮಾಡಿದಂತಹ ಸಂಕಲ್ಪವನ್ನು ನಾವು ನೆರವೇರಿಸಬೇಕು, ಇಲ್ಲ ಅಂದರೆ ನಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನುವಂತಹ ವಿಚಾರವನ್ನು ಕ್ಷಮಿಸಿ. ಆವಾಗ ಇಬ್ಬರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ತುಂಬ ಶ್ರಮ. ಈಗಿನ ಕಾಲದ ರೀತಿಯಾಗೆಲ್ಲ ಫ್ಲೈಟಲ್ಲಿ ಎಲ್ಲ ಹೋಗೋ ರೀತಿಯಾಗಿರಲಿಲ್ಲ, ಆಗ ನಡೆದೇ ಹೋಗಬೇಕಾಗ್ತಾಯಿತ್ತು. ಮತ್ತು ಹಾಗೆ ಹೋಗಿ ಅವರು ಅಲ್ಲಿ ಗಂಗೆಯನ್ನು ವಿಶ್ವನಾಥಾದಿ ಪರಿವಾರ ದೇವತೆಗಳನ್ನು ದರ್ಶನವನ್ನು ಮಾಡಿದವು. ಗಂಗೆಯಲ್ಲಿ ಆ ಗಂಗಾ ಜಲವನ್ನು ತುಂಬ್ಕೊತಾರೆ. ಯಾಕೆ, ರಾಮೇಶ್ವರನ ತಲೆಯ ಮೇಲೆ ಸುರಿಬೇಕು ಅಂತ ತುಂಬಿಕೊಂಡು ಬರ್ತಾ ಇರ್ತಾರೆ. ಮಧ್ಯ ಮನೆಯಲ್ಲಿ ದಾರಿಯಲ್ಲಿ ಗಂಗಾ ಗಿಂಡಿಯನ್ನು ಇಟ್ಟು ಗಂಗಾ ಸಮಾರಾಧನೆ ಇತ್ಯಾದಿಗಳು, ಬ್ರಾಹ್ಮಣ ಭೋಜನ ಇತ್ಯಾದಿಗಳು ಮುಗಿಸಿ ಮತ್ತೆ ರಾಮೇಶ್ವರದ ಕಡೆ ನಡೀತಾರೆ. ಹೀಗೆ ಇವರ ಸಂಚಾರ ಬಂದು ಒಂದು 3 ತಿಂಗಳ ಒಂದು ಸಂಚಾರ. ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರ ದೇವಾಲಯ, ರಾಮನಾಥ ಪರ್ವತವರ್ಧಿನಿ ದೇವಾಲಯದ ಮಹಾಗೋಪುರದ ಮುಂದೆ ಇಬ್ಬರು ಹೋಗಿ ನಿಲ್ತಾರೆ. ಇಬ್ಬರು ಮುಖದಲ್ಲಿ ಎಲ್ಲಿಲ್ಲದ ಆನಂದ. ತಂದೆಯ ಆಸೆಯನ್ನು ನಾವು ಈಡೇರಿಸಕ್ಕೆ ಬಂದಿದ್ದೀವಿ, ಇನ್ನು ಒಳಗೆ ಹೆಜ್ಜೆ ಇಟ್ಟರೆ ಆಯ್ತಷ್ಟೆ. ಅಂಥ ಸಮಯದಲ್ಲಿ ಒಂದು ಜೋರಾಗಿರುವಂತಹ ಆಕ್ರಂದನ ಅವರ ಕಿವಿ ಬೀಳ್ತದೆ. ಏನು ಅಂತ ಅಂದರೆ, ದೇವಸ್ಥಾನದ ಒಂಟೆ ಎಚ್ಚರ ತಪ್ಪಿ ಬಿದ್ದುಬಿಟ್ಟಿದೆ ಬಿಸಿಲಿಗೆ, ದಾಹಕ್ಕೆ. ಈಗ ಹೇಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವಾಗ ಯಾವ ರೀತಿಯಾಗಿ ಬಿಸಿಲಿದೆ, ಅದೇ ರೀತಿಯಾದ ಬಿಸಿಲು ತಮಿಳುನಾಡಿನಲ್ಲಿ ಆಗಿನ ಕಾಲದಲ್ಲಿ.
ಆಗ ಒಂಟೆ ಎಚ್ಚರ ತಪ್ಪಿ ಬಿದ್ದಿದೆ. ಅವಳು ಅಳ್ತಾ ಇದ್ದಾಳೆ, ಒಂಟೆ ಮಾಲೀಕಳು, ದೇವಸ್ಥಾನದ ಒಂಟೆ ಕಾಯುವಂತಹ ಹೆಂಗಸು ಅಳ್ತಾ ಇದ್ದಾಳೆ. ಏನಂತ ಅಂದರೆ, ನನ್ನ ಒಂಟೆಗೆ ಯಾರಾದರೂ ನೀರು ಕೊಡಿ, ಒಂಟೆನ ಬದುಕಿಸಿ, ನೀರು ಕುಡಿದ್ರೆ ನನ್ನ ಒಂಟೆ ಬದುಕತ್ತೆ. ಎಲ್ಲಿ ಎಲ್ಲರೂ ನೋಡ್ತಾರೆ, ನೀರು ಯಾರ ಕೈಯಲ್ಲೂ ಇರಲ್ಲ. ಇವರಿಬ್ಬರ ಕೈಯಲ್ಲಿ ದೊಡ್ಡ ದೊಡ್ಡ ಬಿಂದಿಗೆಯಲ್ಲಿ ನೀರಿರುತ್ತೆ. ಓಡಿ ಬಂದು ಕೇಳ್ತಾಳೆ, ಸ್ವಾಮಿ ಸ್ವಾಮಿ ನೀರು ಕೊಡಿ ಸ್ವಾಮಿ, ನನ್ನ ಒಂಟೆಯನ್ನು ಬದುಕಿಸ್ಬೇಕು ಹೀಗೆ. ಅವಾಗ ಇವನು ತಮ್ಮ ಹೇಳ್ತಾನೆ, ಏಯ್ ಹೋಗೋಗು, ಈ ನೀರನ್ನು ನಾವು ರಾಮೇಶ್ವರನ ತಲೆ ಮೇಲೆ ಸುರಿಲಿಕ್ಕೆ ತಂದಿರುವಂಥದ್ದು, ಕಾಶಿಯಿಂದ ಕಾಶಿ ಯಾತ್ರೆ ಮಾಡಿ ನನ್ನ ಅಪ್ಪನ ಆಸೆಯನ್ನು ಈಡೇರಿಸಲಿಕ್ಕೆ. ಮತ್ತು ನಿನ್ನ ಒಂಟೆ ಬಾಯಿಗೆ ಸುರಿದ್ರೆ ಇದೆಲ್ಲ ಆಗಲ್ಲ, ನಾನು 3 ತಿಂಗಳ ಶ್ರಮ ಇದೆ ಈ ನೀರಲ್ಲಿ, ಆಗಲ್ಲ ಅಂತ ಹೇಳಿ ಒಳಗೆ ನಡೆದು ಬಿಡ್ತಾನೆ. ತಮ್ಮ ಯಾರು? ಶ್ಯಾಮ. ಅಣ್ಣ ಸ್ವಲ್ಪ ವಿಚಾರ ಮಾಡ್ತಾನೆ, ಈ ಒಂಟೆ ಜೀವವನ್ನು ಉಳಿಸುವಂತಹ ಶಕ್ತಿ ಏನಾದರೂ ಈ ಗಂಗಾಜಲಕ್ಕೆ ಇದ್ದರೆ, ಈ ಒಂಟೆಗೆ ಈ ನೀರನ್ನು ಕೊಟ್ಟರೆ ರಾಮೇಶ್ವರ ಇದರಿಂದ ತೃಪ್ತನಾಗ್ತಾನೆ ಅಂತ ಭಾವಿಸಿ ಏನು ಮಾಡ್ತಾನೆ ಅಣ್ಣ, ಸ್ವಲ್ಪ ವಿಚಾರ ಮಾಡಿ ಆ ನೀರನ್ನು ಒಂಟೆಯ ಬಾಯಿಗೆ ಸುರಿತಾನೆ. ಎರಡೂ ತದೇವ ಕ್ಷಣದಲ್ಲಿ ಅವನ ಒಳಗಡೆ ರಾಮೇಶ್ವರನ ತಲೆ ಮೇಲೆ ಸುರಿಲಿಕ್ಕೂ ಇವನು ಒಂಟೆ ಬಾಯಿ ಸುರಿಲಿಕ್ಕೂ ಎರಡೂ ಅದೇ ಕಾಲ ಸುರಿತಾ ಇದ್ದರೆ, ಅಲ್ಲಿ ರುದ್ರ ಮಂತ್ರಾದಿಗಳನ್ನೆಲ್ಲ ಹೇಳಿ ಸುರಿತಾ ಇದ್ದಾನೆ. ಇವನು ಹೊರಗಡೆ ಇಲ್ಲಿ ಆ ಆಕ್ರಂದನ ಮಧ್ಯದಲ್ಲಿ ಸುರಿತಾ ಇದ್ದಾನೆ, ಅವಳ ಒಂಟೆ ಮಾಲೀಕಳ ಆಕ್ರಂದ ಮಧ್ಯದಲ್ಲಿ ಸುರಿತಾ ಇಂತಹ ಒಂದು ಗೋಚರವಾದಂತಹ ಹೊರಗಡೆ ನಾದ, ಈ ಅಗೋಚರವಾದ ನಾದ ಅಂತ ಹೇಳ್ತಾರಲ್ಲ, ನಮಗೆ ನಾವು ಹಿಂದೆ ಎಂದು ಕೇಳೇ ಇರೋಲ್ಲ ಆ ರೀತಿಯಾದ ಒಂದು ನಾದ, ಶಂಖ ಭೇರಿ ಎನ್ನುವಂತಹ ನಾದ, ದೇವಸ್ಥಾನದಲ್ಲಿರುವಂತಹ ಎಲ್ಲ ವಾದ್ಯಗಳು ಹೊರಗಡೆ ಮೊಳಗ್ತಾ ಇದೆ. ಇವನು ಒಳಗಡೆ, ನಾನು ನೀರು ಸುರಿತಾ ಇರೋದು ಒಳಗಡೆ, ಆದರೆ ಈ ಶಬ್ದ ಯಾಕೆ ಹೊರಗಡೆ ಆಗ್ತಾ ಇದೆ ಅಂತ ನೋಡಲಿಕ್ಕೆ ಶ್ಯಾಮ ಹೊರಗೆ ಬರ್ತಾನೆ. ಆಗ ನೋಡಿದರೆ ಎಲ್ಲ ಗಂಟೆಗಳು ಢಕ್ಕೆಗಳೆಲ್ಲ ಅದಾಗದೇ ಬಡಿತಾ ಇರುತ್ತೆ ಹೊರಗಡೆ ಬಂದು, ಇದೇನಪ್ಪ ಇದು ಅಂತ. ಆಗ ಹೊರಗೆ ಬಂದು ನೋಡ್ತಾನೆ, ಇವರ ಅಣ್ಣನಾದಂತಹ ಆ ರಾಮನನ್ನು ಜನರೆಲ್ಲ ಒಂದು ಪುಷ್ಪಪಲ್ಲಕ್ಕಿಯಲ್ಲಿ, ದೇವಸ್ಥಾನದ ಪುಷ್ಪಪಲ್ಲಕ್ಕಿಯಲ್ಲಿ ಕೂಡಿಸಿ ಎತ್ಕೊಂಡು ಕುಣಿತಾ ಇರ್ತಾರೆ. ಅವಾಗ ಬೇಗ ಶ್ಯಾಮ ಓಡಿ ಬಂದು ಕೇಳ್ತಾನೆ, ಏನೋ ಅಣ್ಣ ಎಲ್ಲ ನೀನು ಈಗ ಎತ್ಕೊಂಡು ಕುಣಿತಾ ಇದ್ದಾರಲ್ಲ, ಏನು ವಿಶೇಷ ಅಂದರೆ ಹೇಳ್ತಾನೆ, ನೋಡಪ್ಪ, ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಆ ಪರಮೇಶ್ವರನ ದರ್ಶನ ನನಗಾಯಿತು, ಅದರ ಒಂದು ಫಲವಾಗಿ ನನಗೆ ಇಂತಹ ಮರ್ಯಾದೆ ಸಿಗ್ತಾ ಇದೆ ಅಂತ ಹೇಳಿ ನಡೆದಿದ್ದ ಘಟನೆಯನ್ನು ಹೇಳ್ತಾನೆ. ನಾನು ನನ್ನ ಕೈಯಲ್ಲಿರುವಂತಹ ನೀರನ್ನು ಒಂಟೆ ಬಾಯಿಗೆ ಸುರಿತಿದ್ದಾಗೆ ಆ ಒಂಟೆ ಸಾಕ್ಷಾತ್ ರಾಮನಾಥ ಸ್ವಾಮಿಯು, ಆ ಒಂಟೆ ಮಾಲೀಕಳು ಪರ್ವತವರ್ಧಿನಿಯಾಗಿಯೂ ನನಗೆ ದರ್ಶನವನ್ನು ಕೊಟ್ಟರು. ನಮ್ಮ ಪರೀಕ್ಷೆಗಾಗಿ ದೇವತೆಗಳು ಈ ರೀತಿಯಾಗಿ, ಪಾರ್ವತಿ ಪರಮೇಶ್ವರರು ಈ ರೀತಿಯಾಗಿ ನಮ್ಮನ್ನು ಪರೀಕ್ಷೆ ಮಾಡಿದರು. ಅದರಿಂದಾಗಿ ಆ ಪರಮೇಶ್ವರ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾದೆ ಅನ್ನೋ ಕಾರಣಕ್ಕೆ ಜನರು ನನಗೆ ಈ ಮರ್ಯಾದೆಯನ್ನು ಮಾಡ್ತಾಯಿದ್ದಾರೆ. ಆಗ ತಮ್ಮನಿಗೆ ಅದರ ಒಂದು ಅರಿವಾಗುತ್ತೆ. ನಂಬಿಕೆ ಇರಬೇಕು ದೇವರ ಮೇಲೆ, ಆದರೆ ಆ ನಂಬಿಕೆ ಅಹಂಕಾರವಾಗಬಾರದು, ಅಥವಾ ದೇವರು ಕೊಟ್ಟಂತಹ ಒಂದು ಶಕ್ತಿ ನಮ್ಮ ಅಹಂಕಾರಕ್ಕೆ, ಸ್ವಾರ್ಥಕ್ಕೆ ಬಳಸಬಾರದು ಅನ್ನೋಂತಹ ವಿಚಾರ ಅವನಿಗೆ ಗೊತ್ತಾಗುತ್ತೆ. ಮತ್ತು ಅವನು ಕೂಡ ಮುಂದೆ ತಪಸ್ಸನ್ನು ಆಚರಿಸಿ ಆ ಪರ್ವತವರ್ಧಿನಿ ರಾಮನಾಥ ಸ್ವಾಮಿಯರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಹೀಗೆ ಗುರುವಿನ ನಂಬಿಕೆಯೂ ಇದೇ ರೀತಿ. ಗುರು ಹಲವಾರು ಪರೀಕ್ಷೆಯನ್ನು ಮಾಡಿ, ಶಿಷ್ಯನನ್ನು ಪರೀಕ್ಷೆಯನ್ನು ಮಾಡಿ ನಂತರ ಅವನು ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಗುರು ಮಾಡುವಂತಹ ಪರೀಕ್ಷೆಗೆ ಸೋತು, ಏನ್ರಿ ನೀವು ನಮಗೆ ಹೀಗೆ ಮಾಡ್ತೀರಿ, ನಮ್ಗೆ ಅಷ್ಟು ಪರೀಕ್ಷೆ ಮಾಡ್ತೀರಿ, ನಮ್ಗೆ ಕಷ್ಟ ಆಯಿತು ಎಲ್ಲ ಆಗಬೇಕು. ಹೇಗೆ ಅಂದರೆ, ಒಂದು ಶಿಲ್ಪ ಒಳ್ಳೆಯದು ಪ್ರಸಿದ್ಧವಾದ ಉದಾಹರಣೆ, ಏಟು ತಿಂದೇ ಇರೋ ಕಲ್ಲು ಬಂದುಬಿಟ್ಟು ಅದು ಮೂರ್ತಿ ಆಗೋದಿಲ್ಲ. ಅದೇ ರೀತಿಯಾಗಿ ಗುರುವಿನ ಉಳಿ ಏಟನ್ನು ತಿನ್ನಂತಹ ಶಿಷ್ಯ ಒಳ್ಳೆಯ ಅನುಭವಗಳನ್ನು ಪಡಿತಾನೆ ಮತ್ತು ಬ್ರಹ್ಮ ಮಾರ್ಗವನ್ನು ಹಿಡಿತಾನೆ ಅನ್ನುವಂಥದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಈ ದಿನದ ಪ್ರವಚನವನ್ನು ಮುಗಿಸ್ತೀನಿ.